ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಹ್ಯಂತಿ ಜಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇऽಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಈಗ 14ನೇ ಶ್ಲೋಕದ ವಿವರಣೆ. ಈ 3 ಗುಣಗಳ ಬಗ್ಗೆನೆ ಇನ್ನೂ ವಿವರಣೆಯನ್ನ ಮಾಡ್ತಾರೆ ವ್ಯಾಖ್ಯಾನಗಳಲ್ಲಿ. ಅದರಲ್ಲಿ ಒಂದು 3 ರಾಶಿ ಇರುತ್ತೆ. ಒಂದು ಗುಂಪು, ಒಂದು ಸತ್ವ ಗುಣ ರಾಶಿ, ರಜೋ ರಾಶಿ, ತಮೋ ರಾಶಿ. ಸತ್ವ ರಾಶಿ, ರಜೋ ರಾಶಿ, ತಮೋ ರಾಶಿ ಅಂತ ಗುಂಪು. ಅದರಲ್ಲಿ ಈ 3 ರಾಶಿ ಬಂದಿದ್ ಯಾವುದರಿಂದ? ಸತ್ವಗುಣ ಆಗ್ಲಿ, ರಜೋಗುಣ ಆಗ್ಲಿ, ತಮೋ ಗುಣ ಆಗ್ಲಿ. ಇದಕ್ಕೆ ಮೂಲ ಯಾವುದು ಅಂದ್ರೆ ಪ್ರಕೃತಿ. ಅಂದ್ರೆ ಲಕ್ಷ್ಮೀದೇವಿ ಯಾವುದಕ್ಕೆ ಅಭಿಮಾನಿನಿ ಆಗಿದ್ದಾಳೋ ಅಂಥದ್ದು ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಿಂದ ಈ 3 ರಾಶಿಗಳು ಬಂದಿದೆ. ಅದರಲ್ಲಿ ತಮೋಗುಣಕ್ಕಿಂತ ರಜೋಗುಣ ಜಾಸ್ತಿ, ರಜೋಗುಣಕ್ಕಿಂತ ಸತ್ವಗುಣ ಜಾಸ್ತಿ. ಅದರ ಪರಿಮಾಣದಲ್ಲಿ ಒಂದಕ್ಕಿಂತ ಒಂದೊಂದು ಹೆಚ್ಚೆಚ್ಚು. ಅದರಲ್ಲಿ ನಮಗ್ ಗೊತ್ತಾಗಿದ್ದೇನು, ಈ 2 ಅಂದ್ರೆ ರಜೋಗುಣ ಮತ್ತೆ ತಮೋಗುಣ, ಈ 2 ಪರಸ್ಪರ ಮಿಶ್ರಣವನ್ನ ಹೊಂದಿರುತ್ತೆ, ಸೇರ್ಕೊಂಡಿರತ್ತೆ ಪರಸ್ಪರ. ಆದ್ರೆ ಸತ್ವಗುಣ ಮಾತ್ರ ತಮೋ ರಜೋಗುಣಗಳಿಂದ ಸೇರಿರಲ್ಲ, ಅದು ಬೇರೆ. ಇದು ನಮಗ್ ಗೊತ್ತಾಗಿದ ವಿಷಯ. ಅದರಲ್ಲೂ ರಜೋಗುಣದಲ್ಲಿ ಅಂದ್ರೆ ರಜೋ ಗುಂಪಿನಲ್ಲಿ 100 ಪಾಲು ಸತ್ವಗುಣ ಹೆಚ್ಚಾಗಿರುತ್ತೆ, ತಮೋಗುಣ 1 ಅಂಶ ಅಷ್ಟೇ 100ರಲ್ಲಿ. ಇನ್ನು ತಮೋ ಗುಣದಲ್ಲೂ 10 ಪಾಲು ಸತ್ವಗುಣ ಜಾಸ್ತಿ, 10ನೇ 1 ಅಂಶ ರಜೋಗುಣ. ಈ ತರ ಎಲ್ಲ ಇದೆ. ಆದ್ರೆ ಒಂದನ್ನು ಗಮನಿಸ್ಬೇಕೇನಂದ್ರೆ, ರಜೋಗುಣ ಆಗ್ಲಿ ತಮೋಗುಣ ಆಗ್ಲಿ ಎರಡರಲ್ಲೂ ಜಾಸ್ತಿ ಇರೋದು ಯಾವುದು? ಸತ್ವಗುಣ. ಆದ್ರೆ ರಜಸ್ತಮೋ ಗುಣಗಳನ್ನ ತಗೊಂಡ್ರೆ ಅದರಲ್ಲಿ ಹೆಚ್ಚು ರಜೋಗುಣ ಇದ್ರೆ ಅದನ್ನ ರಜೋ ರಾಶಿ ಅಂತ ಕರೀತಾರೆ, ತಮೋ ಗುಣ ಜಾಸ್ತಿ ಇದ್ರೆ ತಮೋ ರಾಶಿ ಅಂತ ಕರೀತಾರೆ. ಇಲ್ಲಾಂದ್ರೆ ವಿಭಾಗ ಮಾಡೋದು ಹೇಗೆ ಅಂತ, ಈಗ ಸತ್ವಗುಣದಲ್ಲೇನೋ 2 ಇಲ್ಲ, ಆಯ್ತು, ಅದನ್ನ ಸತ್ವಗುಣ ಬೇರೆ ಗುಣ ಅಂತ ಹೇಳ್ಬೋದು. ರಜೋಗುಣ ಇದು, ತಮೋಗುಣ ಇದು ಅಂತ ತೀರ್ಮಾನ ಮಾಡೋದು ಹೇಗೆ? ಯಾಕಂದ್ರೆ ರಜೋಗುಣದಲ್ಲೂ ಸತ್ವಗುಣನೇ ಜಾಸ್ತಿ, ತಮೋ ಗುಣದಲ್ಲೂ ಸತ್ವಗುಣನೇ ಜಾಸ್ತಿ. ಮತ್ತೆ ಇದನ್ನ ತಮೋಗುಣ ಅಂತ ಕಂಡು ಹಿಡಿಯೋದು ಹೇಗೆ, ಇದನ್ನ ರಜೋಗುಣ ಅಂತ ಕಂಡು ಹಿಡಿಯೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ರಜೋಗುಣ ಯಾವ ಗುಂಪಿನಲ್ಲಿ ರಜೋಗುಣ ಹೆಚ್ಚಿರತ್ತೋ ಅದು ರಜೋ ರಾಶಿ, ಯಾವ ಗುಂಪಿನಲ್ಲಿ ತಮೋ ಗುಣ ಹೆಚ್ಚಿರತ್ತೋ ಅದು ತಮೋ ರಾಶಿ ಅಷ್ಟೇ. ಸತ್ವಗುಣ ಇರಬಹುದು, ಆದ್ರೆ ತಮೋ ಗುಣ ರಜೋಗುಣ ಜಾಸ್ತಿ ಅಂತ ನೋಡ್ಕೊಂಡು ಹೋದ್ರೆ ಅದು ತಮೋಗುಣ ರಜೋಗುಣ ಅಂತ ತೀರ್ಮಾನ. ಯಾಕಂದ್ರೆ ಸತ್ವಗುಣ ಕಂಡು ಹಿಡಿಯೋದು ತುಂಬಾ ಸುಲಭ, ಆ ರಜೋ ತಮೋಗುಣ ಎರಡೂ ಇರಲ್ಲ, ಅದರಲ್ಲಿ ಅದು ಸೇರ್ಕೊಂಡಿರಲ್ಲ ಅಂತ. ಇಷ್ಟು ಇದು ತ್ರಿಗುಣಗಳ ವೈಷಮ್ಯಾವಸ್ಥೆ ಅಂತ ಅನಿಸ್ಕೊಡುತ್ತೆ. ಹೀಗೆ ಈ ವೈಷಮ್ಯವನ್ನ ತಿಳ್ಕೊಳ್ಬೇಕು. ಇದು ಗುಣ ವೈಷಮ್ಯ ಅಂತಂದ್ರೆ. ಇದ್ರ ಮೇಲೆ ಸಾಮ್ಯಾವಸ್ಥೆ ಹೇಗೆ ಅಂತ ಒಂದು ವಿಷಯ ಹೇಳ್ತಾರೆ. ಅಂದ್ರೆ ಎಲ್ಲ ಒಂದೇ ಅಂದ್ರೆ ಹೇಗೆ? ತ್ರಿಗುಣಗಳು ವ್ಯತ್ಯಾಸವಾಗಿರೋದು ಅದು ಗೊತ್ತಾಯ್ತು ನಮ್ಗೆ. ಸಮಾನವಾಗಿರೋದು ಒಂದು ಏನರ್ಥ ಅಂದ್ರೆ, ಈಗ ಮಹತ್ತತ್ವದಲ್ಲಿ ರಜೋ ಭಾಗಗಳು ಸೇರಿದೆ, ಅಂದ್ರೆ ಇದು ಮೂಲ ರಜೋಗುಣ, ಅದು ಸೇರ್ಕೊಂಡಿದೆ. ಅದರಿಂದ ಹೊರಗೆ ರಜೋಗುಣ ಬಂದಿದೆ, ಅದು 12 ವಿಭಾಗ ಆಗಿದೆ ಆ ರಜೋಗುಣದ್ದು. ಮಹತ್ತತ್ವ ಬ್ರಹ್ಮದೇವರ ಶರೀರ, ಅದರಲ್ಲಿ ಮೂಲ ರಜೋಗುಣ ಹೊಂದಿದೆ, ಅದರಲ್ಲಿ 12 ವಿಭಾಗ ಆಗಿದೆ. ಆ 12 ವಿಭಾಗ ಆಗಿ ಅದರಲ್ಲಿ 10 ಭಾಗ ಸತ್ವ ರಾಶಿಯಲ್ಲಿ, 1 ಭಾಗ ತಮೋ ರಾಶಿಯಲ್ಲಿ ಸೇರ್ಕೊಂಡಿದೆ. ಅದೇ ಇದನ್ನೆಲ್ಲ ಬರ್ಕೊಂಡಿದ್ರೆ ನಮ್ಗೆ ಅದು ಮತ್ತೆ ಮುಂದೆ ಓದಿದಾಗ ಅರ್ಥ ಆಗುತ್ತೆ. ಅಂದ್ರೆ ತುಂಬಾ ಕಷ್ಟ ಈ ಭಾಗ. ಆ ಶ್ಲೋಕಗಳಲ್ಲಿ ಅದನ್ನ ಹೇಳಿದ್ದಾರೆ, ಅದನ್ನ ಕಂಠಪಾಠ ಮಾಡಿದ್ರೆ ನೆನಪಿರುತ್ತೆ. ಇಲ್ಲಾಂದ್ರೆ ಯಾವ್ದು ಎಷ್ಟು ಭಾಗ ಏನ್ ಕತೆ ಏನಿದೆ ಅಂತ ಹೇಳಿ ಕಷ್ಟ. ಈ ಗುಣಗಳ ಸಾಮ್ಯ ಅಥವಾ ವೈಷಮ್ಯ ಹೇಗೆ ಅನ್ನೋದನ್ನ. ಇನ್ನು ಇನ್ನೊಂದು ಭಾಗ ತಗೊಳ್ಳೋಣ, ಅದರಲ್ಲಿ ರಜೋ ರಾಶಿ ಇರುತ್ತೆ. ಹಾಗಾದ್ರೆ ಏನಾಯ್ತು,
ಬ್ರಹ್ಮದೇವರ ಶರೀರದಲ್ಲಿ ರಜೋ ಭಾಗ ಇದೆ ಮೂಲ, ಅದರಿಂದ ಅದು 12 ಭಾಗ ಆಗಿತ್ತು. ಅದ್ರಲ್ಲಿ 10 ಭಾಗ ಸತ್ವ ರಾಶಿಲಿ, 1 ಭಾಗ ತಮೋ ರಾಶಿಲಿ, ಇನ್ನೊಂದು ಭಾಗ ರಜೋ ರಾಶಿ ಅಂತ ಅದ್ರ ವ್ಯವಸ್ಥೆಯನ್ನು ಕೂಡಿಸ್ಕೊಂಡು. ಹಾಗಾದ್ರೆ ಪ್ರಳಯ ಕಾಲದಲ್ಲಿ 3 ಗುಂಪಿನಲ್ಲೂ ಗುಣತ್ರಯ ಮಿಶ್ರಣ ಇರುತ್ತೆ. ಇದನ್ನೇ ಸಾಮ್ಯಾವಸ್ಥೆ ಅಂತ ಕರಿತಾರೆ. ಇದು ಪ್ರಳಯ ಕಾಲದಲ್ಲಿ, ಸೃಷ್ಟಿ ಕಾಲದಲ್ಲಿ ಇರಲ್ಲ. ಅಂದ್ರೆ ಯಾವಾಗ ಸತ್ವಗುಣ, ರಜೋಗುಣ, ತಮೋಗುಣ ಪ್ರಳಯ ಕಾಲದಲ್ಲಿ ಮೂಲ ಪ್ರಕೃತಿಯಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಆಗ ಸೇರ್ಕೊಂಡಾಗ ಒಂದೇ ಅವಸ್ಥೆಯಲ್ಲಿ ಇರುತ್ತೆ. ಆದ್ರೆ ಸೃಷ್ಟಿ ಕಾಲದಲ್ಲಿ ಹಾಗಿಲ್ಲ. ಅವಾಗ ಏನಾಗುತ್ತೆ, ಸತ್ವರಾಶಿ ಶುದ್ಧ ಸತ್ವಾತ್ಮಕ, ಅಂದ್ರೆ ಯಾವುದೇ ಬೇರೆ ಗುಣಗಳಿಂದ ಅದು ಕೂಡಿರಲ್ಲ. ಅಂದ್ರೆ ಸೃಷ್ಟಿ ಕಾಲದಲ್ಲಿ ಮಾತ್ರ. ಲಯ ಕಾಲದಲ್ಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ ಸತ್ವ ರಜೋ ತಮೋ ಗುಣಗಳು. ಸೃಷ್ಟಿ ಕಾಲದಲ್ಲಿ ಸತ್ವಗುಣ ತಾನು ಪ್ರತ್ಯೇಕವಾಗಿರುತ್ತೆ, ಆ ಗುಂಪಿನಲ್ಲಿ ಸೇರಲ್ಲ. ರಜೋಗುಣ ತಮೋ ಗುಣಗಳಿಂದ ಅದು ಕೂಡಿರಲ್ಲ. ಆದ್ರೆ ರಜೋಗುಣ ತಮೋ ಗುಣಗಳೇನಾಗ್ಬಿಡುತ್ತೆ, ಪರಸ್ಪರ ಅದು ಸ್ನೇಹಿತರಾಗ್ಬಿಡುತ್ತೆ, ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಸತ್ವಗುಣ ಮಾತ್ರ ಪ್ರತ್ಯೇಕ. ಈ ವೈಷಮ್ಯ ಇದೆ. ಆದ್ರೆ ಸಂಖ್ಯಾ ವೈಷಮ್ಯ ಅಲ್ಲ. ಅಂದ್ರೆ ನಾವಿಲ್ಲಿ ವೈಷಮ್ಯ ಅಂದ್ರೆ ಬೇರೆ ಬೇರೆ, ಅಂದ್ರೆ ಈಗ ಸತ್ವಗುಣ 10, ರಜೋಗುಣ 5, ತಮೋಗುಣ 1, ಆ ತರ ವೈಷಮ್ಯ ಹೇಳ್ತಾ ಇಲ್ಲ. ಹೊರತು ವೈಷಮ್ಯ ಅಂತಂದ್ರೆ ಒಂದು ಪ್ರತ್ಯೇಕವಾಗಿರುತ್ತೆ, ಇನ್ನೆರಡು ಸೇರ್ಕೊಂಡಿರುತ್ತೆ, ಅದ್ರಲ್ಲಿ ಒಂದಿಷ್ಟಿಷ್ಟು ಅಂಶಗಳು ಸೇರಿರುತ್ತೆ. ಈ ತರದ ವೈಷಮ್ಯವನ್ನ ಇಲ್ಲಿ ತಗೊಳ್ಬೇಕು ಅಂತ. ಹಾಗಾದ್ರೆ ಏನಾಯ್ತು, ಯಾವಾಗ ಸೃಷ್ಟಿ ಮಾಡಬೇಕು ಅಂತ ಒಂದು ಸಮಯ ಬಂತು, ಆ ಕಾಲದಲ್ಲಿ ಮೊದಲು 3 ಗುಣ ಸೃಷ್ಟಿಗೆ ಬಂದ್ಬಿಡುತ್ತೆ, ಸತ್ವಗುಣ, ರಜೋಗುಣ, ತಮೋಗುಣ. ಆಮೇಲೆ ಮಹತ್ತತ್ವದಲ್ಲಿ 12 ಭಾಗದಲ್ಲಿ 10 ಭಾಗ ಸತ್ವರಾಶಿ, 1 ಭಾಗ ರಜೋ ರಾಶಿ, ಇನ್ನೊಂದು ಭಾಗ ತಮೋ ರಾಶಿ. ಅದು ಪರಸ್ಪರ ಸೇರ್ಕೊಳ್ಬೇಕು. ಅದು ಸೇರ್ಕೊಂಡ್ರೆ ಅವಾಗ ಅದು ಬೇರೆ ಮಾತು. ಅದು ಸೇರ್ಬೇಕು. ಯಾಕೆಂದ್ರೆ ಒಂದು ಸೇರತ್ತೆ ಸೇರಲ್ಲ ಅನ್ನೋದ್ರಲ್ಲಿ ಗುಣ ವೈಷಮ್ಯ, ಗುಣ ಸಾಮ್ಯ ಅನ್ನೋ ಶಬ್ದಗಳನ್ನ ಬಳಸ್ತಾರೆ. ಅದು ಆಶ್ಚರ್ಯ ಏನಂದ್ರೆ, ರಜೋಗುಣ ಇರುವಂತಹದ್ದು ಬ್ರಹ್ಮದೇವರ ಶರೀರ. ಹಾಗಾದ್ರೆ ಬ್ರಹ್ಮದೇವರಲ್ಲಿ ಶುದ್ಧ ಸತ್ವ ಇದೆಯಾ ಹಾಗಾದ್ರೆ? ಅಂದ್ರೆ ಇಲ್ಲ, ಅವರ ಶರೀರದಲ್ಲಿ ಹಾಗಿದೆ. ಬ್ರಹ್ಮದೇವರ ಶರೀರದಲ್ಲಿ ಇದ್ರು ಬ್ರಹ್ಮದೇವರಲ್ಲಿ ಖಂಡಿತ ಇಲ್ಲ. ಬ್ರಹ್ಮದೇವರು ಶುದ್ಧರೇ ಯಾವಾಗ, ಅದರಲ್ಲಿ ರಜೋಗುಣ ತಮೋಗುಣ ಇರುತ್ತೆ ಅಂದ್ರೆ ಹೇಗ್ ಸಾಧ್ಯ? ಇದು ಹೇಗಾಯ್ತು ಅಂದ್ರೆ, ಲಕ್ಷ್ಮೀದೇವಿಯ ಶರೀರ ಯಾವುದು ಮೂಲ ಪ್ರಕೃತಿ, ಅದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಇದೆ ಅಂದ ಕೂಡಲೇ ಲಕ್ಷ್ಮೀದೇವಿಲಿ ಹಾಗಾದ್ರೆ ತಮೋಗುಣ ಇದೆಯಾ, ಸತ್ವಗುಣ, ರಜೋಗುಣ ಇದೆಯಾ ಅಂದ್ರೆ, ತಮೋಗುಣ ಅಭಿಮಾನಿನಿ ದೇವತೆ ಅವಳು, ರಜೋಗುಣದ ಅಭಿಮಾನಿನಿ ದೇವತೆ ಲಕ್ಷ್ಮಿ. ಹಾಗಾಗಿ ಅಂಧನ್ ತಮಸ್ನಲ್ಲಿ ದೇವರಿದ್ದಾನೆ, ದುಃಖ ಆಗತ್ತೆ ಅಂದ್ರೆ ಅಲ್ಲ, ಅಂಧನ್ ತಮಸ್ಸಿನಲ್ಲಿ ಇದ್ದೂ ನಿಯಮನ ಮಾಡ್ತಾನ ಅವನು ಅಂತ. ಎಲ್ಲ ಆಯಾಯ ಸ್ಥಳಗಳಲ್ಲಿ ನಿಯಾಮಕತ್ವವನ್ನ ಪಡೆದು ಅದನ್ನೆಲ್ಲ ನಿಯಮನ ಮಾಡ್ತಾ ಇರ್ತಾನೆ ದೇವರು ಅಂತ. ಇಷ್ಟೇ ಅರ್ಥದಲ್ಲಿ ಈ ವಿಷಯ ಬಂದಿರೋದು. ಇದಾದ್ಮೇಲೆ ಈ ಗುಣ ವೈಷಮ್ಯದ ಬಗ್ಗೆ ವಿವರಿಸಿ ಮುಂದೆ ಅಹಂಕಾರದಲ್ಲಿ ಬರುತ್ತೆ, ಅಹಂಕಾರ ತತ್ವದ ಬಗ್ಗೆ. ಅಹಂಕಾರ ತತ್ವಕ್ಕಿಂತ ಮಹತ್ತತ್ವದಲ್ಲಿ ಏನ್ ವ್ಯತ್ಯಾಸ ಅಂತ. ಹೇಗಿದ್ರು ಮೂಲ ಪ್ರಕೃತಿಯಲ್ಲಿ 3 ಗುಣ ಇತ್ತು, ಮುಂದೆ ಮಹತ್ತತ್ವದಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಬಂತು. ಅಹಂಕಾರ ತತ್ವಕ್ಕೆ ಬಂದ್ರೆ ಅದು ರುದ್ರದೇವರ ಶರೀರ. ಅಲ್ಲಿ ಹೇಗೆ ಅಂದ್ರೆ, ಅಲ್ಲಿ ವಿವರಣೆ ಮಾಡ್ತಾ ಮುಂದೆ ಇಲ್ಲಿ ಮಹತ್ತತ್ವದ ಬಗ್ಗೆ ಹೇಳ್ತಾರೆ. ಮೊದಲು ಅಹಂಕಾರ ತತ್ವಕ್ಕಿಂತ ಮಹತ್ತತ್ವದಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ಸತ್ವ ಜಾಸ್ತಿ ಇರುತ್ತೆ ಇಲ್ಲಿ ಮಹತ್ತತ್ವದಲ್ಲಿ, ಇದು ವ್ಯತ್ಯಾಸ ಅಂತ ಹೇಳಿದ್ದಾರೆ. ಸರಿ, ಇದೆಲ್ಲ ಸರಿ. ಇನ್ನು ತ್ರಿಮೂಲಿಕಾ ಅಂತ ಒಂದು ಮಾತಿದೆ. ತ್ರಿಮೂಲಿಕಾ ಅಂತ ಲಕ್ಷ್ಮೀದೇವಿ ಹೆಸರು. ಯಾಕೆ ತ್ರಿಮೂಲಿಕಾ ಅಂತ ಕರೀತಾರೆ? ಅದಕ್ಕಿಷ್ಟೇ ಕಾರಣ. ಲಕ್ಷ್ಮೀದೇವಿಯ 3 ರೂಪ ಇದೆ, ಶ್ರೀರೂಪ, ಭೂರೂಪ, ದುರ್ಗಾ ರೂಪ. ಅಲ್ಲಿ ಶ್ರೀರೂಪ ಏನಿದೆ, ಶ್ರೀದೇವಿ ಏನಿದ್ದಾಳೆ ಅವಳನ್ನೇ ಮೂಲ ಸತ್ವ ಅಂತ ಕರೆಯುತ್ತೆ. ಇನ್ನು ಭೂದೇವಿ ಮೂಲ ರಜ, ದುರ್ಗಾದೇವಿ ಮೂಲ ತಮ ಅಂತ. ಯಾವಾಗ ಅವಳಿಗೆ ಮೂಲ ಸತ್ವ, ಮೂಲ ರಜ, ಮೂಲ ತಮ ಅಂತ ಕರೆಯೋದಿದೆ, ಹಾಗಾಗಿ ಅವಳು ಯಾವ ಗುಣಗಳನ್ನ ನೋಡ್ಕೊಳ್ತಾಳೆ, ಅವಳಿಂದ ಅಭಿಮನ್ಯಮಾನವಾದ ಗುಣ ಅಂತ ಏನ್ ಕರಿತೀವಿ, ಅಂತಹ ಗುಣಗಳಿಗೂ ಅದರದೇ ಹೆಸರು ಬರುತ್ತೆ. ಹೀಗಾಗಿ ಮಹಾಲಕ್ಷ್ಮಿಯ 3 ಮೂಲ ಏನಿದೆ ಅದೆಲ್ಲ ಈ ಗುಣಗಳಿಗೆ ಮೂಲವಾಗಿ ಇದೆ. ಹಾಗಾಗಿಯೇ ತ್ರಿಮೂಲಿಕಾ ಅಂತ ಲಕ್ಷ್ಮೀದೇವಿಗೆ ಹೆಸರು. ಎಲ್ಲಾ ಗುಣಗಳಿಗಿಂತ ಲಕ್ಷ್ಮೀದೇವಿ ಶ್ರೇಷ್ಠಳೆ. ಯಾಕೆ, ತನ್ನ ಅಧೀನದಲ್ಲಿ ಆ ಗುಣಗಳನ್ನ ಇಟ್ಕೊಂಡಿರ್ತಾಳೆ. ತಾನು ಆ ಗುಣಗಳಿಂದ ಪ್ರಜೆಗಳನ್ನ, ಮುಂದಿರುವಂತಹ ಯಾವ ಯಾವ ಸೃಷ್ಟಿಗೆ ಬಂದ ವಸ್ತು ಇದೆ ಅದನ್ನೆಲ್ಲ ತಾನು ಆ ಗುಣಗಳಿಂದ ಕೂಡಿರೋ ತರ ಮಾಡಿ ಅದನ್ನ ನಿಯಮನ ಮಾಡ್ತಾ ಇರ್ತಾಳೆ ಲಕ್ಷ್ಮೀದೇವಿ. ಇಷ್ಟು. ಇದಾದ್ಮೇಲೆ ಇನ್ನು ಮಹತ್ತತ್ವಕ್ಕೆ ಕಾರಣ ಯಾವುದು ಅಂತ ಅದನ್ನ ವಿಚಾರ ಮಾಡ್ತಾ ಹೋಗ್ತಾರೆ. ಮಹತ್ತತ್ವಕ್ಕೆ ಕಾರಣ ಯಾವುದು ಅಂದ್ರೆ, 11 ಭಾಗ ರಜೋ
ಒಂದು ಗುಂಪಿನಿಂದ ಬಂದ 11 ಭಾಗ ಏನಿದೆ ಅದು, ಹಾಗೆ ತಮೋ ರಾಶಿಯಿಂದ ಬಂದ ರಜೋಗುಣ ಮತ್ತೆ ತಮೋಗುಣ ಇದೆಲ್ಲ ಸೇರಿಕೊಂಡು ಮಹತ್ತತ್ವ ಅದು ಸೃಷ್ಟಿಗೆ ಬರುತ್ತೆ ಅಂತ ಹೇಳ್ತಾರೆ. ಬ್ರಹ್ಮದೇವರ ಶರೀರ ಅದು ಸೃಷ್ಟಿ ಆಯ್ತು ಅಂದ್ರೆ ಅರ್ಥ ಈ ಎಲ್ಲ ಗುಣಗಳನ್ನ ಸೇರಿಸಿ ಮಾಡಲಾಯಿತು ಅಂತ ಅರ್ಥ. ಎಷ್ಟೆಷ್ಟು ಗುಣ ಅಂತ 11 ಭಾಗ. ಮೂಲ ತಮಸ್ಸನ್ನೋ ತಮೋ ರಾಶಿಯಿಂದ ಬಂದ ರಜೋಗುಣ ತಮೋಗುಣ ಇದೆಲ್ಲ ಸೇರ್ಕೊಂಡು ಮಹತ್ತತ್ವದ ಬ್ರಹ್ಮದೇವರ ಶರೀರವಾದದ್ದೇನಿದೆ ಅದು ಸೃಷ್ಟಿಗೆ ಬಂದಿದೆ. ಅಂದ್ರೆ ಇನ್ನೂ ವಿವರಿಸ್ಬೇಕು ಅಂತ ಆದ್ರೆ ಅದ್ ಹೇಗೆ ಅಂದ್ರೆ ಈ ರೀತಿ ಎಲ್ಲ ಇಲ್ಲಿ PDF ನಲ್ಲಿ ಇದೆ, ನೀವು ಗಮನಿಸಬಹುದು, ನಿಧಾನಕ್ಕೆ ಗೊತ್ತಾ ಹೋದ್ರೆ ಸಿಗತ್ತೆ. ಇದರ ವಿವರಣೆ ಹೇಗಿದೆ, ಈಗ ಮಹತ್ತತ್ವ ತಗೊಂಡ್ರೆ ಅದರಲ್ಲಿ 4 ಭಾಗ. ಅದರಲ್ಲಿ ತಮೋ ಭಾಗ ಏನಿದೆ ಅದು ಯಾವುದರಿಂದ ಬಂದಿತ್ತು ಅಂದ್ರೆ ತಮೋಗುಣದಿಂದ ಬಂದಿತ್ತು. ಹಾಗಾದ್ರೆ ಮಹತ್ತತ್ವದ 4 ಭಾಗದಲ್ಲಿ ಒಂದು ತಮೋ ಭಾಗ ಇದೆ, ಆ ತಮೋ ಭಾಗ ಬಂದಿದ್ದು ತಮೋಗುಣದಿಂದ. ಉಳಿದ 3 ಭಾಗ ಇದೆ, ಅದರಲ್ಲಿ ಒಂದು ಭಾಗಕ್ಕೆ ತಮೋ ಗುಣದಲ್ಲಿರೋ ರಜೋಗುಣ ಕಾರಣ. ಇನ್ನು 2 ಭಾಗ ಏನು ಉಳಿತು ಅದರಲ್ಲಿ ರಜೋ ರಾಶಿಯಲ್ಲಿರೋ ರಜೋಗುಣ ಕಾರಣ. ಅವುಗಳಲ್ಲಿಯೂ ಒಂದು ಭಾಗ ಏನಿದೆ ಅದು ಸತ್ವರಾಶಿಯಲ್ಲಿ ಸೇರಿದ್ದು ಸೃಷ್ಟಿಕಾಲದಲ್ಲಿ ರಜೋ ರಾಶಿಗೆ ಬಂದು ಸೇರ್ಕೊಂಡಿದ್ದೆ ಅದು ಆ ಭಾಗ. ಅಂದ್ರೆ ಎಷ್ಟು ಸೂಕ್ಷ್ಮ ಇದು ಅಂದ್ರೆ, ಈಗ ಸೇರ್ಕೊಳ್ಳೋದು ಸತ್ವಗುಣ ರಜೋಗುಣ ತಮೋಗುಣ ಇದರಲ್ಲಿ ಯಾವ್ಯಾವ ಗುಣ ಯಾವ ಜೊತೆಗೆ ಸೇರತ್ತೆ ಅದು ಸರಿ, ಅದ್ರ ಎಷ್ಟೆಷ್ಟು ಅಂಶ ಸೇರತ್ತೆ ಅನ್ನೋದು ಬಹಳ ಮುಖ್ಯ, ಅದನ್ನ ನೆನ್ಪಿಟ್ಕೊಳ್ಬೇಕು. ಈಗ 4 ಭಾಗ ಮಾಡ್ಕೊಂಡ್ರು ಮಹತ್ತತ್ವದಲ್ಲಿ. 4 ಭಾಗದಲ್ಲಿ ಒಂದು ಪೂರ್ತಿ ತಮೋ ಗುಣದಿಂದಲೇ ಬರುತ್ತೆ, ಒಂದು. ಇನ್ನೊಂದು ತಮೋ ಗುಣದಲ್ಲಿರೋ ರಜೋಗುಣ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ತಮೋ ಗುಣದಲ್ಲಿರೋ ತಮೋ ಗುಣ, ಇನ್ನೊಂದು ತಮೋ ಗುಣದಲ್ಲಿ ರಜೋಗುಣ, ಅಲ್ಲಿ 2 ಮುಗಿಯಿತು ಮಹತ್ತತ್ವದಲ್ಲಿ. ಇನ್ನು ಉಳಿದಿತ್ತು 2 ಭಾಗ ಇದೆ, ಅದ್ರಲ್ಲಿ ಒಂದು ರಜೋ ಗುಣದಲ್ಲಿರೋ ರಜೋಗುಣದಿಂದ, ರಜೋಸ್ಸಿನ ಗುಂಪು ಒಂದಿದೆ ಅದರಲ್ಲಿರೋ ರಜೋಗುಣ, ಇನ್ನೊಂದು ಸತ್ವಗುಣ ಅಂತ ಹೇಳ್ತಾರೆ. ಹೀಗೆ ತಮಸ್ಸಿನಲ್ಲಿರೋ ತಮಸ್ಸು ರಜಸ್ಸು, ಮತ್ತೆ ರಜಸ್ಸಿನಲ್ಲಿರೋ ರಜಸ್ಸು, ಮತ್ತೆ ಸತ್ವಗುಣ, ಹೀಗೆ ಮಹತ್ತತ್ವದ 4 ಭಾಗ. ಈ ರೀತಿ ಅಲ್ಲಿ ಸೃಷ್ಟಿಯಾಗಿದೆ ಅಂತ ತಿಳಿಬೇಕು ಅಂತ ಇಷ್ಟು ಬಂತು ವಿಷಯ. ಅದರಿಂದ ಏನಾಯ್ತಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು. ಮಹತ್ತತ್ವದಲ್ಲಿ ಏನಿದೆ ಅಂದ್ರೆ ಸತ್ವಗುಣದ 10 ಭಾಗ ಇದೆ, ರಜೋಗುಣದ 1 ಭಾಗ ಇದೆ, ಅದರ 10ನೇ 1 ಅಂಶ ತಮೋಗುಣ ಇದೆ. ಈ ತರ ಮಹತ್ತತ್ವದ ಸೃಷ್ಟಿ ಈ ಪ್ರಾಕೃತ ಸೃಷ್ಟಿಯಲ್ಲಿ ಮೊದಲನೇದಾಯ್ತು. ಹೀಗೆ ಈ ವಿಸ್ತಾರವಾಗಿ ಇದರ ಸೃಷ್ಟಿ ಕ್ರಮ ಏನಿದೆ ಅದನ್ನ ನಿರೂಪಣೆ ಮಾಡಿದ್ದಾರೆ. ಅದನ್ನ ಈ ಒಟ್ಟು ನಿಷ್ಕೃಷ್ಟವಾದ ಅರ್ಥ ಅಂತ ಇಲ್ಲಿ ಟಿಪ್ಪಣಿಗಳಲ್ಲಿ ಬಿಡಿಸ್ತಾರೆ. ಅಂದ್ರೆ ಏನ್ ತಿಳ್ಕೊಳ್ಬೇಕು ನಾವು ಇಲ್ಲಿ ವಿಶೇಷವಾಗಿ ಅಂತ, ಅದನ್ನ ಈ ನಿಷ್ಕೃಷ್ಟವಾದ ಅರ್ಥ ಅಂತ ಏನ್ ಹೇಳಿದಾರಲ್ಲ ಆ ಭಾಗವನ್ನು ಸ್ವಲ್ಪ ವಿವರಿಸ್ತೀನಿ. ಅದು ಈಗೇನ್ ನಾವು ಕೇಳಿದ್ವಿ ಅದನ್ನ ಈ ಸಂಸ್ಕೃತದ ಪಂಕ್ತಿಗಳ ಮುಖಾಂತರ ನಾವು ನಿಷ್ಕೃಷ್ಟವಾಗಿ ತಿಳ್ಕೊಂಡ್ರೆ ಆಗ ಸರಿ ಹೋಗುತ್ತೆ. ಈಗ ಉದಾಹರಣೆಗೆ ಅದನ್ನ ಈ ದುರ್ಘಟ ಭಾವಾರ್ಥ ಪ್ರಕಾಶಿಕಾ ಟಿಪ್ಪಣಿ ಮತ್ತೆ ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ಏನೇನು ವಿಸ್ತಾರವಾಗಿ ವಿಷಯಗಳನ್ನು ಹೇಳಿದ್ದಾರೆ, ಅದನ್ನ ಚಿಕ್ಕದಾಗಿ ನಾವ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಸೃಷ್ಟಿಕಾಲದಲ್ಲಿ ಹೀಗಾಯ್ತಂತೆ. ಏನು, ಪ್ರಕೃತಿ ತತ್ವದಿಂದ 3 ಗುಣ ಹುಟ್ಟಿತು ಗೊತ್ತಾಯ್ತು. ಅದರಲ್ಲಿ ತಮೋಗುಣದಿಂದ 2 ಪಟ್ಟು ರಜೋಗುಣ ಜಾಸ್ತಿ, ರಜೋಗುಣಕ್ಕಿಂತ 2 ಪಟ್ಟು ಸತ್ವಗುಣ ಜಾಸ್ತಿ. ಆ ವಾಕ್ಯವನ್ನು ಓದ್ತಾ ಇಲ್ಲ, ಅದರ ಅರ್ಥ ಹಾಗೆ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿಕ್ ಅನುಕೂಲ ಅಂತ. ಇದಾದ್ಮೇಲೆ ಸತ್ವಗುಣಕ್ಕೆ ಬಂದ್ರೆ ಅದ್ರಲ್ಲಿ ಯಾವುದೇ ಬೇರೆ ಗುಣದ ಮಿಶ್ರಣ ಇರಲ್ಲ. ಆದ್ರೆ ರಜೋಗುಣ ತಮೋಗುಣ ಪರಸ್ಪರ 2 ಸೇರ್ಕೊಳ್ಳುತ್ತೆ, ಒಂದ್ರಲ್ಲಿ ಇನ್ನೊಂದು ಇನ್ನೊಂದ್ರಲ್ಲಿ ಇನ್ನೊಂದು ಅಂತ. ಇನ್ನೊಂದು ಅದರ ವಿವರಣೆ ಮಾಡ್ತಾ ಹೋಗ್ತಾರೆ. ಏನು, ಈಗ ತಮೋಗುಣದ 1 ಭಾಗ, ಅದರಲ್ಲಿ 100ನೇ 1 ಭಾಗ ರಜೋ ಭಾಗ, ಅದರಲ್ಲಿ ಅದಕ್ಕಿಂತ 100 ಗುಣ ಹೆಚ್ಚು ಸತ್ವ ಭಾಗ. ಇದರಿಂದ ಏನಾಯ್ತು ಅಂದ್ರೆ ರಜೋಗುಣದ ಒಂದು ವಿಷಯವನ್ನು ತಿಳಿಸ್ತಾರೆ. ತಮೋಗುಣದ 1 ಭಾಗ, ಅದರಲ್ಲಿ ಅದರ 100ನೇ ಭಾಗ ಏನು ಅದು ರಜೋ ಭಾಗ, ಆ ರಜೋ ಭಾಗಕ್ಕಿಂತ 100ನೇ ಭಾಗ ಅದು ಸತ್ವ ಭಾಗ. ಇದು ರಜೋಗುಣ ಆಗತ್ತಂತೆ. ಇಷ್ಟು ಅಂದ್ರೆ ಒಂದು ರಜೋಗುಣ ಅಂದ ಕೂಡಲೇ ಬರೀ ರಜೋಗುಣದ ಅಂಶ ಮಾತ್ರ ಅಲ್ಲಿರುತ್ತೆ ಅಂತ ಅಲ್ಲ, ರಜೋಗುಣದಲ್ಲಿ ತಮೋಗುಣದ ಅಂಶನೂ ಸೇರ್ಕೊಂಡಿದೆ, ಸತ್ವಗುಣದ ಅಂಶನೂ ಸೇರಿದೆ. ಜಾಸ್ತಿ ಯಾವುದು ಅಂತಂದ್ರೆ ಸತ್ವಗುಣ, 100 ಗುಣ ಸತ್ವ ರಜೋಗುಣದಲ್ಲಿ, ತಮೋಗುಣ 1 ಅಷ್ಟೇ, 1 ಭಾಗ ಇರುತ್ತೆ. ಇದು ರಜೋಗುಣ ಅಂದ್ರೆ. ಅದರಿಂದ ಈಗ ಹೇಗೆ ಅಂದ್ರೆ, ಈಗ ನಮ್ ದೇಹ ಅಂದ್ರೆ ಪಾರ್ಥಿವ ಶರೀರ ಅಂತ ನಮ್ ದೇಹಕ್ಕೆ ಕರೀತಾರೆ. ಪಾರ್ಥಿವ ಶರೀರ ನಿಜವಾಗಿ ಅಲ್ಲ, ಯಾಕಂದ್ರೆ ಒಳಗಡೆ ನೀರಿದೆ,
ಬೆಂಕಿ ಇದೆ, ಜಠರಾಗ್ನಿ ಇದೆ, ಆಕಾಶ ಇದೆ, ಗಾಳಿ ನಿರಂತರವಾಗಿ ನಮ್ಮ ದೇಹದ ಒಳಗಡೆ ಸಂಚಾರ ಆಗ್ತಾ ಇರತ್ತೆ. ಇಷ್ಟೆಲ್ಲ ಇದ್ದು ಬರೀ ಪಾರ್ಥಿವ ಶರೀರ ಅಂದ್ರೆ ಏನರ್ಥ? ಅಲ್ಲ, ಪೃಥ್ವಿ ಭಾಗ ಹೆಚ್ಚಿದೆ ಹಾಗಾಗಿ ಪಾರ್ಥಿವ. ಹಾಗಾದ್ರೆ ಹೆಚ್ಚು ಯಾವ ಭಾಗ ಇರುತ್ತೋ ಆ ಭಾಗ ಇಟ್ಕೊಂಡು ಅದಕ್ಕೆ ಹೆಸರು ಕೊಡೋದು. ಹಾಗಂದ್ ಮಿಕ್ಕಿದ್ ಇಲ್ಲ ಅಂತ ಅರ್ಥ ಅಲ್ಲ. ಅದರಿಂದ ಏನಂದ್ರೆ ಪಾಂಚಭೌತಿಕ ಶರೀರ ಅಂತ ಇದಕ್ಕೆ ಕರೀತಾರೆ ಮನುಷ್ಯರ ದೇಹಕ್ಕೆ. ಯಾಕೆ ಪಾಂಚಭೌತಿಕ ಶರೀರ? 5 ಭೂತ ಇದೆ ನಮ್ಮಲ್ಲಿ. ಪೃಥ್ವಿ, ಜಲ, ತೇಜಸ್ಸು, ಆಕಾಶ, ವಾಯು ಎಲ್ಲ ನಮ್ಮ ದೇಹದಲ್ಲಿ ಇದೆ. ಅದರಿಂದಲೇ ನಮ್ಮ ದೇಹ ಸೃಷ್ಟಿಗೆ ಬಂದಿರೋದು. ಆದ್ರೆ ಪೃಥ್ವಿ ಭಾಗ ಹೆಚ್ಚು ಅಂತ ಇಟ್ಕೊಂಡು ಪಾರ್ಥಿವ ಶರೀರ ಅಂತ. ಹಾಗಾದ್ರೆ ಪಾರ್ಥಿವ ಶರೀರ ಅಂತ ಹೆಸರು ಕೊಟ್ಟಿದ್ ಕೂಡಲೇ ಈ 4 ಭೂತ ಸಂಪರ್ಕ ಇಲ್ಲ ಅಂತ ಯಾರು ಹೇಳ್ತಾರ? ಇಲ್ಲ, ಇದೆ. ಹಾಗೆ ವರುಣ ದೇವರ ಶರೀರ ಇದೆ, ಬರೀ ಜಲ ಶರೀರ, ನೀರೇ ಶರೀರ. ನೀರೇ ಶರೀರ ಅಂದ ಕೂಡಲೇ ಬೇರೆ ಯಾವ್ದರ ಸಂಪರ್ಕನೂ ಇರಲ್ಲ ಅಂತ ಅರ್ಥನ? ಇಲ್ಲ, ಹೆಚ್ಚು ನೀರಂಶ ಇದೆ ಅಂತ ಅರ್ಥ. ಹಾಗಾದ್ರೆ ಒಬ್ಬ ವ್ಯಕ್ತಿಯನ್ನ ಒಂದು ಹೆಸರಿನಿಂದ ಕರಿತೀವಿ ಅಂತ ಅಂದ ಕೂಡಲೇ ಅದ್ ಬಿಟ್ಟು ಇನ್ನೇನು ಅಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ. ಈಗ ಚಂದ್ರ ಅತ್ಯಂತ ಗುಣವಂತ ಅಂತ ಹೇಳೋದು. ಅತ್ಯಂತ ಗುಣವಂತ ಅಂತ ಯಾಕೆ ಕರಿತೀರಿ? ದೋಷ ಕಾಣ್ತಾ ಇಲ್ವಾ? ಕಲೆ ಕಾಣುತ್ತೆ ಚಂದ್ರನಲ್ಲಿ ಇದ್ರೆ, ಅದು ಕಡಿಮೆ, ಅದು ಒಂದು ತಾನೆ. ಅದು ಬಿಟ್ಟು 99 ಭಾಗ ಗುಣ ಕಾಣ್ತಾ ಇದೆ ತಾನೆ, ಅದಕ್ಕೆ ಅವನು ಅತ್ಯಂತ ಗುಣವಂತ ಅಂತಂದ್ವಿ. ಹಾಗಾದ್ರೆ ಒಂದು ಶಬ್ದದಿಂದ ಒಂದು ವಸ್ತುವನ್ನ ಕರಿತೀವಿ ಅಂದ್ರೆ ಆ ಗುಣ ಇರತ್ತೆ, ಅದ್ರ ಜೊತೆಗೆ ಬೇರೆನೂ ಇರತ್ತೆ ಅಂತ ಅರ್ಥ. ಹಾಗೆ ಏನೂ ಇಲ್ದೇ ಇರೋ ದೇವ್ರ ಒಬ್ನೇ. ಅವನಲ್ಲಿ ಗುಣ ಇದೆ ಅಂದ್ರೆ ಗುಣ ಮಾತ್ರ ಇದೆ, ಅಲ್ಲಿ ದೋಷ ಇರ್ಲಿಕ್ಕೆ ಅವಕಾಶ ಇಲ್ಲ. ಅದ ಬ್ರಹ್ಮಾದಿ ದೇವತೆಗಳಲ್ಲೂ ಹಾಗಲ್ಲ. ಬ್ರಹ್ಮಾದಿ ದೇವತೆಗಳಲ್ಲಿ ಗುಣ ಮಾತ್ರ ಇದೆ, ತಪ್ಪು, ದೋಷನೂ ಇದೆ. ಋತುದೇವತೆಗಳಲ್ಲಿ ದೋಷ ಇದೆಯಾ? ಹೌದು. ಯಾವ ದೋಷ? ಅಸ್ವಾತಂತ್ರ್ಯ ಅನ್ನೋದೇ ಒಂದು ದೋಷ. ಅವರು ಸ್ವತಂತ್ರರಲ್ಲ, ಅವರು ಇನ್ನೊಬ್ಬರ ಅಧೀನ, ಅದೇ ಒಂದು ದೋಷ. ಆದ್ರೆ ಅವ್ರೇನ್ ಭಾವಿಸ್ತಾರೆ ಅದನ್ನ ಋತುದೇವತೆಗಳು? ಅದೊಂದು ಗುಣ ಅಂತ ಭಾವಿಸ್ತಾರೆ. ಹೌದು, ನಾವು ದೇವರ ದಾಸರು ಅಂತ ಭಾವಿಸ್ತಾರೆ. ಅವ್ರು ಬೇರೆ ಜೀವರ ಅಧೀನರೇನಲ್ಲ, ಆದ್ರೆ ಪರಮಾತ್ಮನ ಅಧೀನರಾಗಿದ್ದಾರೆ. ಅಂತೂ ಅಸ್ವಾತಂತ್ರ್ಯ ಇದೆ, ಇದೊಂದು ದೊಡ್ಡ ದೋಷ ಅಂದ ಹಾಗೆ ಲೆಕ್ಕ. ಹಾಗೆ ಇಲ್ಲಿ ರಜೋಗುಣ ಅಂತಂದು ಕೂಡ್ಲೆ ಅಲ್ಲಿ ತಮೋಗುಣ ಇಲ್ಲ, ಸತ್ವಗುಣ ಇಲ್ಲ ಅಂತ ಅರ್ಥ ಅಲ್ಲ. ಶುದ್ಧ ರಜೋಗುಣ ಅಲ್ಲ ಅದು, ಅದು ಶುದ್ಧ ರಜೋಗುಣ. ಅದು ಅಂದ್ರೆ ಏನೂ ಬೇರೆ ಮಿಕ್ಸ್ ಆಗದೆ ಇರೋದು. ಹೇಗೆ ಶುದ್ಧ ಸತ್ವ ಅಂತ ಕರೆದ್ರೆ ಏನೂ ಮಿಕ್ಸ್ ಆಗಿಲ್ಲ ಅಂತ ಅರ್ಥ. ಸತ್ವಗುಣದಲ್ಲಿ ಬರೀ ಸತ್ವ ಅಂದ್ರೆ ಏನೋ ಮಿಕ್ಸ್ ಆಗಿದೆ ಅಂತ ಅರ್ಥ. ಶುದ್ಧ ಅನ್ನೋ ಪದ ಯಾವಾಗ ಬಳಸೋದು? ಯಾವುದೇ ಬೇರೆ ವಸ್ತುಗಳ ಸಂಪರ್ಕ ಅದಕ್ಕಿರಲ್ಲ ಅಂತ ಆದ್ರೆ ಶುದ್ಧ. ಆ ತರ ಇಲ್ಲಿ ಶುದ್ಧ ರಜೋಗುಣ ಅಲ್ಲ, ಇದು ರಜೋಗುಣ ಅಷ್ಟೇ. ಇನ್ನು ಮುಂದೆ ಹೀಗೆ ಒಂದು ರಜೋ ಭಾಗ, ಇನ್ನು ಅದಕ್ಕಿಂತ 10 ಪಟ್ಟು ತಮೋ ಭಾಗ, ಅದಕ್ಕಿಂತ 10 ಪಟ್ಟು ಸತ್ವ ಭಾಗ. ಇಷ್ಟಿದ್ರೆ ಅದು ತಮೋಗುಣ ಅಂತ ಅನಿಸ್ಕೊಡುತ್ತೆ. ಹಾಗಾದ್ರೆ ತಮೋಗುಣ ಅಂದ್ರೆ ಬರೀ ತಮೋಗುಣ ಅಲ್ಲ, ಅದರಲ್ಲಿ ರಜೋ ಭಾಗ ಇರುತ್ತೆ, ತಮೋ ಭಾಗ ಇರುತ್ತೆ, ಸತ್ವ ಭಾಗನೂ ಇರುತ್ತೆ ಅಂತ ಅರ್ಥ. ಇನ್ನು ಮಹತ್ ತತ್ವಕ್ಕೆ ಬಂದ್ರೆ ಅದಕ್ಕೆ ಕಾರಣ 13 ಭಾಗ, ಅದರಲ್ಲಿ 12 ಭಾಗ ರಜೋಗುಣ, 1 ಭಾಗ ತಮೋಗುಣ. ಹಾಗಾದ್ರೆ ನೀವು ಬ್ರಹ್ಮದೇವರ ಶರೀರ ಅಂದ್ರೆ ರಜೋಗುಣ ಜಾಸ್ತಿ, ಎಷ್ಟು? 12. ತಮೋಗುಣ ಇದೆಯಾ? ಇದೆ, ಅದು 1 ಭಾಗ. ಪ್ರಳಯ ಕಾಲದಲ್ಲಿ ಏನಾಗತ್ತೆ? 10 ರಜೋ ಭಾಗ ಸತ್ವಗುಣಕ್ಕೆ ಹೋಗಿ ಸೇರ್ಕೊಳುತ್ತೆ, 1 ರಜೋ ಭಾಗ ರಜೋಗುಣಕ್ಕೆ ಹೋಗಿ ಸೇರ್ಕೊಳುತ್ತೆ. ಈ ರೀತಿ ಇನ್ನೊಂದು ರಜೋ ಭಾಗ ತಮೋಗುಣಕ್ಕೆ ಹೋಗಿ ಸೇರ್ಕೊಳುತ್ತೆ. ಹೀಗೆ ಒಂದೊಂದೊಂದೊಂದು ಇನ್ನೊಂದಕ್ಕೆ ಸೇರ್ಕೊಂಡಾಗ ಅಲ್ಲಿ ಪ್ರಳಯ ಆಯ್ತು ಅಂತ ಅರ್ಥ. ಒಂದೊಂದು ಸೇರ್ಕೊಳ್ತು. ಅದರಿಂದ ಇನ್ನು ತಮೋ ಭಾಗ ತಮೋ ಗುಣಕ್ಕೆ ಸೇರ್ಕೊಳ್ಳೋದು. ಅದೇ ರೀತಿ 3 ಗುಣ, ಮಹತ್ತತ್ವ, ಉಪಾದಾನ, ರಜೋ ಮಿಶ್ರತ್ವ, ಸಾಮ್ಯಾತ್ ಇಯಮೇವ ಗುಣಾನಾಂ ಸಾಮ್ಯಾವಸ್ಥಾ. ಹೀಗೆ ಪ್ರತಿಯೊಂದು ಗುಣಗಳು ಇನ್ನೊಂದು ಗುಣದಲ್ಲಿ ಅಂತರ್ಭಾವ ಸೇರ್ಕೊಂಡು ಗುಣಗಳ ಸಾಮ್ಯಾವಸ್ಥೆ ಅಂತ ಆಗುತ್ತೆ ಅಂತ. ಇಷ್ಟೆಲ್ಲ ಹೇಳಿ ಸತ್ವಗುಣ ರಜೋ ಭಾಗದ ಜೊತೆಗೆ ಮೂಲ ಪ್ರಕೃತಿಗೆ ಸೇರೋದು, ರಜೋ ಗುಣ 1 ರಜೋ ಭಾಗದೊಂದಿಗೆ ಮೂಲ ಪ್ರಕೃತಿಗೆ ಸೇರೋದು, ತಮೋ ಗುಣ ತಾನು ಸೇರಿದ ರಜೋ ತಮೋ ಭಾಗಗಳಿಂದ ಮೂಲ ಪ್ರಕೃತಿಗೆ ಸೇರೋದು. ಹೀಗೆ ಸೃಷ್ಟಿಕಾಲದಲ್ಲಿ ಸತ್ವಗುಣ ಹೊರಗೆ ಬರುತ್ತೆ, ಶುದ್ಧವಾಗಿ ಬರುತ್ತೆ. ಅಂದ್ರೆ ರಜೋ ಭಾಗ ಇರ್ಲಿ ಅಥವಾ ಮೂಲ ಪ್ರಕೃತಿ ಇರ್ಲಿ, ಅದೇನೇನಿದೆ ಅದನ್ನೆಲ್ಲ ಬಿಟ್ಟು ಶುದ್ಧವಾಗಿ ಹೊರಗೆ ಬಂದ್ಬಿಡುತ್ತೆ. ರಜೋ ಗುಣ ಹಾಗಲ್ಲ, ಅದು ಏನ್ ಮಾಡತ್ತೆ ಅಂತಂದ್ರೆ ಕೆಲವು ಭಾಗ ಇಟ್ಕೊಂಡು ಸತ್ವದ ಒಂದಿಷ್ಟು, ತಮೋಗುಣ ಒಂದಿಷ್ಟು ಇಟ್ಕೊಂಡು ಹೊರಗೆ ಬರೋದು. ಈ ತರ ಒಂದೊಂದು ಗುಣಗಳು ಇನ್ನೊಂದು ಗುಣಗಳನ್ನ ಅವಲಂಬಿಸಿಕೊಂಡು ಹೊರಗೆ ಬರೋದು ಅಂತ ಆದ್ರೆ, ಈ ಶುದ್ಧ ಸತ್ವ ಅನ್ನೋದೇನಿದೆ ಸೃಷ್ಟಿಕಾಲದಲ್ಲಿ ಯಾವುದನ್ನು ಅವಲಂಬಿಸಿಕೊಳ್ಳದೆ ಅದು ಹಾಗಿರುತ್ತೆ ಅಂತ. ಈ ತರ ಎಲ್ಲ ಇಲ್ಲಿ ಗುಣಸಾಮ್ಯ, ಗುಣವೈಷಮ್ಯ ಅನ್ನೋ ಶಬ್ದಗಳನ್ನ ಬಳಸಿ ಇದರ ವಿವರಣೆಯನ್ನ ಮಾಡಿದ್ದಾರೆ. ಇಷ್ಟು ನಮಗೆ ವಿವರಣೆ ಸರಿ ಆಯ್ತು ಅಂತ ಆದ್ರೆ ನಮಗೆ ಒಂದಿಷ್ಟು ಈ ಗುಣಗಳ ಬಗ್ಗೆ ಅರ್ಥ ಆಯ್ತು ಅಂತ. ಇಲ್ಲಾಂದ್ರೆ ಈ ಗುಣಗಳ ಬಗ್ಗೆ ಒಂದು ಕಲ್ಪನೆನೇ ಸಿಗಲ್ಲ. ಇದನ್ನೆಲ್ಲ ಈ ಶ್ಲೋಕದ ಮುಖಾಂತರ ತಿಳಿಸಿದರೆ ಅದನ್ನಾಗ್ಲೇ ನಾವು ನೋಡಿದೀವಿ, ಆ ಶ್ಲೋಕದ ಅರ್ಥಗಳನ್ನ.
ಭಾಗವತ ತಾತ್ಪರ್ಯದಲ್ಲಿ ಇದರ ಮೇಲೆನ ಇಲ್ಲಿ ಟಿಪ್ಪಣಿಗಳಲ್ಲಿ ಎಲ್ಲ ವಿಚಾರಗಳನ್ನ ಬಿಡಿಸಿದ್ದಾರೆ. ಅದೆಲ್ಲ ವಿಚಾರಗಳನ್ನ ನಾವೀಗಾಗ್ಲೇ ಓದಿದ್ವಿ, ಅಂದ್ರೆ ಎಲ್ಲ ಅರ್ಥ ತಿಳ್ಕೊಂಡ್ವಲ್ಲ, ಇದೆಲ್ಲ ಟಿಪ್ಪಣಿಯಲ್ಲಿ ಬಂದ ವಿಚಾರಗಳೇ ಆಗಿದೆ. ಅದರಿಂದ ಮುಂದಕ್ಕೆ ಹೋಗೋಣ. ಮುಂದಿನ ಶ್ಲೋಕ ಇದಮುಕ್ತಂ ಭವತಿ ಅಂತ ಹೇಳಿ ಇನ್ನೊಬ್ರು ಟಿಪ್ಪಣಿಕಾರರು ಬಿಡಿಸಿದ್ದಾರೆ, ಅಂದ್ರೆ ಇದೇ ಅಭಿಪ್ರಾಯವನ್ನೇ. ಈಗ 15ನೇ ಶ್ಲೋಕಕ್ಕೆ ಹೋಗೋಣ. ಎರಡನೇ ತರಹದ ಸೃಷ್ಟಿ. ದ್ವಿತೀಯಸ್ತ್ವಹಮಸ್ತತ್ರ ದ್ವಿತೀಯಸ್ತು ಅಹಮಃ ತತ್ರ ಅಂತ ಪದಚ್ಛೇದ. ದ್ರವ್ಯಜ್ಞಾನ ಕ್ರಿಯಾದಯಃ ಭೂತಸರ್ಗಃ ತೃತೀಯಸ್ತು ತನ್ಮಾತ್ರಾ ದ್ರವ್ಯಶಕ್ತಿಮಾನ್. ಹಾಗಾದ್ರೆ ಮೊದಲನೇ ಸೃಷ್ಟಿ ಮಹತ್ತತ್ವದ್ದಾಯಿತು ಪ್ರಕೃತಿಯಿಂದ. ಈಗ ಎರಡನೇ ಸೃಷ್ಟಿ ದ್ವಿತೀಯ ಅಹಂಕಾರ ತತ್ವದ ಸರ್ಗ ಸೃಷ್ಟಿ. ಅಹಂಕಾರ ತತ್ವ ಅನ್ನೋದಕ್ಕೆ ಅಹಮಹ ಅಂತ ಬಳಸ್ತಾರೆ. ಇದೊಂದು ಅಪೂರ್ವ ಪ್ರಯೋಗ. ನ್ಯಾಯಸುಧಾ ಪಾಠದಲ್ಲೂ ಮುಂದೆ ಬರುತ್ತೆ. ಅಹಂ ಅನ್ನೋ ಶಬ್ದಕ್ಕೇನರ್ಥ? ಅಹಂ ಅಂದ್ರೆ ಸಂಸ್ಕೃತದಲ್ಲಿ ನಾನು. ಈಗ ಸಂಕಲ್ಪ ಮಾಡ್ತೀವಲ್ಲ, ಅಹಂಕರಿಷ್ಯೆ ಅಂತ ಬಿಡ್ತೀವಲ್ಲ ಉದಾಹರಣೆ ನೀರನ್ನು. ಅಹಂ ಅಂದ್ರೆ ನಾನು ಅಂತ ಅರ್ಥ. ನಾನು ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಇದೆ. ನಾನು ಅಂದ್ರೆ ನನ್ನ ಮನಸ್ಸ, ನನ್ನ ಬುದ್ಧಿನ, ಅಥವಾ ಜೀವನ, ದೇಹನ, ಏನು ನಾನು ಅಂದ್ರೆ ಏನು, ಅದರ ಬಗ್ಗೆ ಒಂದು ಚರ್ಚೆ. ಅಥವಾ ಅಹಂ ಅಂದ್ರೆ ಅಹಂಕಾರ ತತ್ವನ. ಎಷ್ಟು ಅರ್ಥ ಬಂದ್ಬಿಡುತ್ತೋ ಅಹಂ ಅನ್ನೋದಕ್ಕೆ. ಅದ್ರಲ್ಲಿ ಯಾವ ಅರ್ಥವನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ವಿವಾದಗಳಿವೆ. ಅದಿರ್ಲಿ. ಈಗ ಅಹಂಕಾರ ತತ್ವದ ಬಗ್ಗೆ ಸೃಷ್ಟಿನ ಹೇಳಲಿಕ್ಕೆ ಹೊರಟ್ರು, ಎರಡನೇದು ಅಂತ. ಅಂದ್ರೆ ಇದುವರೆಗೆ ಮಹತ್ತತ್ವದ ಸೃಷ್ಟಿನ ಎಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಆದ್ರೆ ಮಣಿಮಂಜರಿಯಲ್ಲಿ ಎಷ್ಟು ಚಿಕ್ಕದಾಗಿ ಹೇಳಿದ್ದಾರೆ ಅಂದ್ರೆ, ಸಸರ್ಜ ಭಗವಾನಾದೌ ತ್ರೀನ್ ಗುಣಾನ್ ಪ್ರಕೃತೆ ಪರಃ ಮಹತ್ತತ್ವಂ ತಥೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನುಂ ಮಹತ್ತತ್ವಾದ್ ಅಹಂಕಾರಂ ಸಸರ್ಜ ಶಿವ ವಿಗ್ರಹಂ. ಅಶ್ವತ್ ಮಣಿಮಂಜರಿಲಿ ದೇವರು ಮೂರು ಗುಣ ಇರೋ ಪ್ರಕೃತಿಯನ್ನ ತಂದ, ಅದರಿಂದ ಮಹತ್ತತ್ವ ಬಂತು, ಬ್ರಹ್ಮದೇವರ ಶರೀರ. ಅದರಿಂದ ಅಹಂಕಾರ ತತ್ವ ಬಂತು, ಅದು ರುದ್ರದೇವರ ಶರೀರ. ಇಷ್ಟು ಹೇಳಿ ಮುಕ್ತಾಯ ಮಾಡಿ ಅಷ್ಟೇ. ಮುಂದೆ ಅಂದ್ರೆ ಸರಳವಾಗಿ ಇಷ್ಟೊಂದು ಉದ್ದ ಹೇಳಿದ ಅರ್ಥ ಏನು? ಇಷ್ಟ ಹೇಳಿದ್ದು. ಈ ಗುಣದಿಂದ ಆ ಸೃಷ್ಟಿ ಬಂತು, ಅದರಿಂದ ಆ ಸೃಷ್ಟಿ ಬಂತು. ಅಂದ್ರೆ ಈ ಅರ್ಥವನ್ನ ಗ್ರಹಣ ಮಾಡ್ಬೇಕು ಅಂದ್ರೆ ಇಷ್ಟು ಓದಿರ್ಬೇಕಲ್ಲ. ಇಷ್ಟು ಓದಿದ್ಮೇಲೆ ಅಷ್ಟು ಚಿಕ್ಕದಾಗಿ ಬರೆಯೋದು ಅನ್ನೋದು ಗೊತ್ತಾಗುತ್ತೆ, ಹೇಗ್ ಬರೀಬೇಕು ಅಂತ. ಅದನ್ನಲ್ಲಿ ನಾರಾಯಣ ಪಂಡಿತಾಚಾರ್ಯ ಸುಂದರವಾಗಿ ತಮ್ಮ ಮಣಿಮಂಜರಿ ಕೃತಿಯಲ್ಲಿ ಚಿಕ್ಕದಾಗಿ ಹೇಳಿದ್ದಾರೆ, ಏನ್ ತಿಳ್ಕೊಳ್ಬೇಕು ಅನ್ನೋದನ್ನ. ಆದ್ರೆ ಆ ಚಿಕ್ಕದನ್ನ ಹೇಗ್ ವಿಸ್ತಾರ ಮಾಡಿ ನಾವು ತಿಳ್ಕೊಳ್ಬೇಕು ಅಂತ ಭಾಗವತ ಓದಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲೆಲ್ಲ ಅದರ ಪ್ರಕ್ರಿಯೆ ಬಗ್ಗೆ ಹೇಳ್ತಾರೆ. ಸರಿ, ಅಹಂಕಾರ ತತ್ವದ ಸೃಷ್ಟಿ ಎರಡನೇದು ಅಂದ್ರೆ, ಆ ಸೃಷ್ಟಿಯಲ್ಲಿ ಏನೇನು ಹುಟ್ಟತ್ತೆ ಅಂದ್ರೆ ದ್ರವ್ಯ, ಜ್ಞಾನ, ಕ್ರಿಯಾ ಎಲ್ಲ. ಅಂದ್ರೆ ದ್ರವ್ಯ ಅಂದ್ರೆ ಈ ಭೂತ ದ್ರವ್ಯ, ಆಕಾಶ ಇತ್ಯಾದಿಗಳು. ಇನ್ನು ಜ್ಞಾನ ಅಂದ್ರೆ ಜ್ಞಾನೇಂದ್ರಿಯಗಳು ಅಂತ ಅರ್ಥ. ಅಂದ್ರೆ ವಾಗೇಂದ್ರಿಯ, ಮತ್ತೆ ಘ್ರಾಣೇಂದ್ರಿಯ, ಚಕ್ಷುರಿಂದ್ರಿಯ, ಶ್ರೋತ್ರ ಇಂದ್ರಿಯ, ಪ್ರತಿಯೊಂದು ಜ್ಞಾನವನ್ನ ತಂದುಕೊಡೋ ಇಂದ್ರಿಯಗಳು, ಅವುಗಳನ್ನ ಜ್ಞಾನ ಅಂತ ಕರೆದಿದ್ದಾರೆ. ಕ್ರಿಯಾ ಅನ್ನೋದ್ರಿಂದ ಕರ್ಮೇಂದ್ರಿಯ ತಗೊಂಡಿದ್ದಾರೆ. ಅಂದ್ರೆ ನಮ್ಮ ಮನಸ್ಸಾಗಬಹುದು, ನಮ್ಮ ಕೈ ಕಾಲು ಇತ್ಯಾದಿಗಳೆಲ್ಲ ಕರ್ಮೇಂದ್ರಿಯ. ಹಾಗಾದ್ರೆ ಅಹಂಕಾರ ತತ್ವದ ಸೃಷ್ಟಿಯಲ್ಲಿ ದ್ರವ್ಯ ಸೃಷ್ಟಿ, ಜ್ಞಾನ ಸೃಷ್ಟಿ, ಕ್ರಿಯಾ ಸೃಷ್ಟಿ. ದ್ರವ್ಯ ಅಂದ್ರೆ ಪಂಚಭೂತ, ಜ್ಞಾನ ಅಂದ್ರೆ ಜ್ಞಾನೇಂದ್ರಿಯ, ಕ್ರಿಯಾ ಅಂದ್ರೆ ಕರ್ಮೇಂದ್ರಿಯ. ಇವುಗಳನ್ನೆಲ್ಲ ಸೃಷ್ಟಿಗೆ ತಂದಿದ್ದಾರೆ. ಅದನ್ನೇ ದೈವಾಂದೇಹಾನ್ಮನಃಖಾನಿ ಖಂಚ ಸತ್ರಿವಿಧ ತತಃ ಅಂತ ಮಣಿಮಂಜರಿಯಲ್ಲಿ ವರ್ಣನೆ ಮಾಡ್ತಾ ಹೋಗಿದ್ದಾರೆ. ಇನ್ನು ಮೂರನೇ ಸೃಷ್ಟಿಯಲ್ಲಿ ಏನಾಯ್ತು? ತನ್ಮಾತ್ರ ದ್ರವ್ಯ ಶಕ್ತಿಮಾನ್ ಅಂತ. ಅಂದ್ರೆ ತನ್ಮಾತ್ರೆಗಳೇ ಸ್ವರೂಪವಾಗಿರುವಂತಹ, ಆ ತನ್ಮಾತ್ರೆಗಳನ್ನೇ ಶಕ್ತಿಯನ್ನಾಗಿ ಪಡೆದ, ಹಾಗೆ ದ್ರವಿಸುವಂತಹ ಶಕ್ತಿ, ದ್ರವ್ಯ ಶಕ್ತಿ ಅಂತ ಹೇಳ್ತಾರೆ. ಅಂದ್ರೆ ದ್ರವಣಿ, ದ್ರವಣ ಅಂದ್ರೆ ಹರಿಯೋ ಶಕ್ತಿ, ದ್ರವಿಸುವಂತಹ ಶಕ್ತಿಯನ್ನು ಹೊಂದಿರೋ ಈ ಆಕಾಶ ಮತ್ತೆ ಭೂತಗಳು, ಇನ್ಯಾವ್ದ್ಯಾವ್ದಿದೆ, ಜಲ, ತೇಜಸ್ಸು ಇತ್ಯಾದಿಗಳು, ಇವುಗಳ ಸೃಷ್ಟಿ ಆಯ್ತು. ಅಂದ್ರೆ ಭೂತ ಸರ್ಗ ಅಂತ ಕರೀತಾರೆ.
ಹೀಗೆ ಮಹತ್ ಸರ್ಗ, ಅಹಂ ಸರ್ಗ, ಭೂತ ಸರ್ಗ. ಮಹತ್ ಸರ್ಗ ಅಂದ್ರೆ ಮಹತ್ತತ್ವದ ಸೃಷ್ಟಿ, ಬ್ರಹ್ಮದೇವರ ಶರೀರದ್ದು. ಎರಡನೇದು ರುದ್ರದೇವರ ಶರೀರದ ಸೃಷ್ಟಿ, ಅಹಂಕಾರ ತತ್ವದ್ದು. ಮೂರನೆಯದು ಪಂಚಭೂತಗಳ ಸರ್ಗ, ಅದನ್ನ ಭೂತ ಸರ್ಗ ಅಂತ ಕರೀತಾರೆ. ಇದನ್ನ ಇಲ್ಲಿ ವಿವರಣೆ ಮಾಡಿದ್ದಾರೆ. ಹೀಗೆ ಈ ಭಾಗವತದ ಈ ಪದ್ಯದಲ್ಲಿ ವಿವರಣೆ ಬಂತು. ಇನ್ನೂ ಅನೇಕ ಅಂಶಗಳು ಇಲ್ಲೂ ಇದೆ, ಸೇರ್ಕೊಂಡಿದೆ, ಇಷ್ಟಕ್ಕೆ ಬಿಡಲ್ಲ. ಅಹಂಕಾರ ತತ್ವದಲ್ಲೂ ಒಂದಿಷ್ಟು ಅಂಶ ತಿಳ್ಕೊಳ್ಬೇಕು. ಆ ಏನ್ ಅಂಶಗಳು, ಅದನ್ನ ಹೇಗ್ ಬಿಡಿಸ್ತಾರೆ ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ. ನಮಸ್ಕಾರಗಳು, ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಧನ್ಯವಾದ.